ಹೆಂಗೆ ಎದ್ದೊಳ್ತೈತಿ ಎಲ್ಲ ಕಲ್ಲುಗಳು ಹಾಕಿ ಆಮೇಲೆ ದೊಡ್ಡ ದೊಡ್ಡ ಕಲ್ಲುಗಳು ಹಾಕಿ ಪಾಯ ಹಾಕಿ ಆಮೇಲೆ ದೇವಸ್ಥಾನ ಏರ್ಸೋದು. ದೇವಸ್ಥಾನ ಕಟ್ಟಿದ್ದಾರೆ. ಯಾವ ಊರಿದು? ಕಾರ್ನೂರಂತೂ ಇಲ್ಲಿ ಫ್ಯಾಕ್ಟ್ರಿ ತಗೊಂಡೆ, ಇಲ್ಲೇ ಸಿಕ್ಕ ಮಾತಾಡ್ಸಿರು. ಹುಣಸೂರ್ದಂತೆ ಗಾಡಿ ಇದು. ಇಲ್ಲ ಕೆರೂರು ಬಾದಾಮಿಯಿಂದ ಗಜೇಂದ್ರಗಢ. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ ನಮ್ಮ ಅರ್ಜುನ ಖಾಲಿ ಮಾಡ್ತಾ ಇದ್ದಾರೆ. ಇಲ್ಲೊಂದು ಕೆಲಸ JCB ಕೆಲಸ ನಡೀತಾ ಇದೆ. ನೋಡಿದೆ ಕಲ್ಲು ನಮ್ಮ ಗಾಡಿಗೆ. ಟೈಮು 10:30. ಕ್ರೇನೆಲ್ಲ ಬಂದು ಬೇಗನೆ ಬಂತು, ಖಾಲಿ ಮಾಡ್ತಾ ಅವ್ರೆ ನೋಡಿ. ಅದೇ ಕ್ರೇನಲ್ಲಿ ಖಾಲಿ ಮಾಡ್ತಿರೋದು. ಹಾಲೆ 4 ಕಲ್ಲೇನ ಖಾಲಿ ಮಾಡೋರೆ, 2 ಖಾಲಿ ಮಾಡೋರೆ. ಟೋಟಲ್ ಇರೋದು 6 ಕಲ್ಲು ಐತೆ. ಲೋಡ್ಗಳು ಎಲ್ಲೂ ಇಲ್ಲ ಅಂತವ್ರೆ. ಏನೋ ಆಸನ ಐತೆ ಅಂತವ್ರೆ, ಏನು ಮಾಡಿ ಗೊತ್ತಿಲ್ಲ. ಹತ್ತಿ ಬೇಲಂತೆ. ನೋಡಬೇಕು ಏನು ಮಾಡ್ತಾರೆ ಏನೆತ್ತ ಅಂತ. ಇನ್ನೂ ಕನ್ಫರ್ಮ್ ಆಗಿಲ್ಲ ಲೋಡ್ಗಳು. ಆದರೆ ಹಾಸನ ಕಡೆ ಹೋಗೋದು, ಇಲ್ಲಾಂದರೆ ಬೆಂಗಳೂರು ಕಡೆ ಜೋಳ ಕೇಳಿದ್ದೀನಿ. ಜೋಳ ಸಕ್ಕರೆ ಯಾವ್ದಾರು ಆಗುತ್ತೆ ಮಾಡ್ಕೊಂಡು ಹೋಗ್ತಾ ಇರೋದು. ನಾವು ಸುಮ್ಮನೆ ನಿಂತ್ಕೊಂಡು 7 ಅಪ್ ಕುಡ್ಕೊಂಡು ನಿಂತಿದ್ವಿ ನೋಡಿ. 10:00 ಬಿಸಿಲು ಸಿಕ್ಕಾಬಿಟ್ಟೆ ಇಲ್ಲಿ. ನನ್ನ ಜೊತೆ ಇನ್ನೊಂದು ಗಾಡಿ ಲೋಡ್ ಆಗಿತ್ತು, 16 ವೀಲು. ಅಲ್ಲಿ ನನ್ನ ಪಕ್ಕದಲ್ಲೇ ಲೋಡ್ ಆಯ್ತು ಫಸ್ಟ್. ಅದೇ ಗಾಡಿ ಲೋಡಾಗಿ 4:30 ಬಿಟ್ಟ. ಅವನು ತೆಗೆದಾದ್ಮೇಲೆ ನನ್ನ ಗಾಡಿಯಲ್ಲಿ ಹಾಕಿರು. ನಾನು ಆ ಗಾಡಿ ಎಲ್ಲೋ ನೋಡಿದ್ನಲ್ಲ ಅಂದ್ಬಿಟ್ಟು ಯೋಚನೆ ಮಾಡಿದೆ, ಮರ್ತೋಯ್ತು. ಆಮೇಲೆ ಯೋಚನೆ ಮಾಡ್ತೀನಿ, ನಮ್ಮ ಶ್ರೀಧರ್ ಅವ್ರು ಓಡಿಸಿದ ಗಾಡಿ ಅದು. ನಮ್ಮ ಶ್ರೀಧರ್ ಅವ್ರು ಓಡಿಸಿದ ಗಾಡಿ. ಅವ್ರು KSRTC ಆಯ್ತಲ್ವಾ, ಬಸ್ಸಿಗೆ ಹೋದ್ಮೇಲೆ ಬಿಟ್ಬಿಟ್ರು. ಆ ಗಾಡಿ ಹೋದ್ಮೇಲೆ ನೆನಪಾಯ್ತು. ಆಮೇಲೆ ಇಲ್ಲಿ ಬರುತ್ತೆ ಅನ್ಕೊಂಡೆ, ಅವ್ನು ಇನ್ನೂ ಬಂದೇ ಇಲ್ಲ. 4 ಗಂಟೆ ಬಿಟ್ರೋನು ಬಂದಿಲ್ಲ. ನಾನು 7:30 ಬಿಟ್ರೋನು ಬಂದು ಗಾಡಿ ಖಾಲಿ ಮಾಡ್ತಾಯಿದ್ದೀನಿ. 4 ಗಂಟೆ ಬಿಟ್ರೋನು ಇನ್ನೂವರೆಗೆ ಬಂದಿಲ್ಲ. ನಾನು ಅನ್ಕೊಂಡೆ ಅಲ್ಲಿ ಸಿಕ್ಕಿದಾಗ ಒಂದು ವಿಡಿಯೋ ಮಾಡೋಣ ಅನ್ಕೊಂಡಿದ್ದೆ. ನೋಡ್ರೆ ಅವನೇ ಬರಲಿಲ್ಲ. ಆಚೆ ನೋಡಿದ್ರ ಇದೆಲ್ಲ ಕೆಳಗಡೆ ಪಾಯ ಹಾಕೋಕ್ಕೆ, ದೇವಸ್ಥಾನ ಕೆಳಗಡೆ ಪಾಯ ಹಾಕೋಕ್ಕೆ. ದೇವಸ್ಥಾನ ತೋರಿಸ್ತೀನಿ ಬರ್ರಿ. ಇಲ್ಲಿ ಇನ್ನೂ ಶುರು ಮಾಡವ್ರು ಅಷ್ಟೇ. ಆ ಕಡೆ ಎಲ್ಲ ಕೆತ್ತಿರೋದು ಕಲ್ಲುಗಳೆಲ್ಲ ಬೇಜನವೇ. ಮುರುಡೇಶ್ವರದಿಂದ ಬಂದಿರೋದು ಇದೇ ದೇವಸ್ಥಾನ ನೋಡಿ. ಇವೆಲ್ಲ ನಮ್ಮ ಗಾಡಿಗೆ ಇಳಿಸಿರೋ ಕಲ್ಲುಗಳು. ಇವೆಲ್ಲ 3 ಕಲ್ಲು, ಇನ್ನೂ 3 ಅವೆ ಗಾಡಿ ನೋಡಿ. ಕೆಲಸ ಮಾಡ್ತಾವ್ರೆ. ದೇವಲಾಪುರ ಅಂತೇಳಿ ಬೈಲುಂಗ್ಲದಿಂದ 3ರಿಂದ 4 ಕಿಲೋಮೀಟ್ರ್ ಇದು ಊರು ನೋಡಿ. ಇದೇ ದೇವಸ್ಥಾನಕ್ಕೆ ಅಡಿಪಾಯ. ಈ ಪಾಯದಲ್ಲೇ ಆ ಕಲ್ಲುಗಳು ಹಾಕೋದು. ಈ ಕಲ್ಲುಗಳೆಲ್ಲ ಕೆಳಗಡೆ ಎಲ್ಲ ಕಲ್ಲುಗಳು ಹಾಕಿ ಆಮೇಲೆ ದೊಡ್ಡ ದೊಡ್ಡ ಕಲ್ಲುಗಳು ಹಾಕಿ ಪಾಯ ಹಾಕಿ ಆಮೇಲೆ ದೇವಸ್ಥಾನ ಏರ್ಸೋದು. ಎಷ್ಟು ಜನ ಕೆಲಸ ಮಾಡ್ತಿದ್ರು ನೋಡಿ, ಎಲ್ಲ ಊರಿನವ್ರು. ನಿಮಗೆ ಇಲ್ಲಿ ನೋಡಿ, ಜಿಲ್ಲಾ ಪಂಚಾಯಿತಿ ಬೆಳಗಾವಿ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರ ದೇವಲಾಪುರ, ಬೈಲಹೊಂಗಲ ತಾಲೂಕು, ಬೆಳಗಾವಿ ಜಿಲ್ಲೆ. ಜಾನುವಾರುಗಳ ಸೇವೆಯ ಜನಾರ್ದನ ಸೇವೆ. ಸಕಾದ ಬರ್ಸಿದ್ದಾರೆ. ಎಲ್ಲ ಸ್ಕೂಲ್ ಪಕ್ಕದಲ್ಲಿ ಈ ಥರ ಬರುತ್ತೆ ನೋಡಿರಿ ದೇವಸ್ಥಾನ. ಯಾವ ಥರ ಅಂದರೆ ನೋಡಿ, ನೋಡಿ ಈ ಥರ ಬರ್ತಾವೆ. ಏನಮ್ಮ ಇದು? ಉಡ್ಚಮ್ಮ ದೇವಿ ನಿಯೋಜಿತ ನೂತನ ಮಂದಿರದ ವಿಹಾಗಮ ನೋಟ. ಅಂದಾಜು ಮೊತ್ತ ರು 4 ಕೋಟಿ. ಅವಾವು ಈ ಥರ ಬರ್ತಾವೆ ನೋಡಿ ದೇವಸ್ಥಾನ. ಶ್ರೀ ಮುರುಡೇಶ್ವರ ವೈಷ್ಣವಿ ಶಿಲ್ಪಕಲಾ ಶಿಲ್ಪಿ ಶ್ರೀ ಜಯಂತ್
ಮೂಡಲ್ಮನೆ ನಂಬರ್ ಅವ್ರ ಕಡೆ ಅವರೇ ಮಾಡ್ತಾ ಇರೋದು. ಇವಾಗ ಮುರುಡೇಶ್ವರದಿಂದ ಬಂದು ಇವೆಲ್ಲ ಮಾಡ್ಕೊಡೋದು ಅವರು. ಶಿಲ್ಪಕಲೆಲ್ಲ ಕೆತ್ತಾರಲ್ಪ ಅವ್ರು ಮುರುಡೇಶ್ವರದಿಂದ ಬರೋದು. ನಮ್ಮ ಅರ್ಜುನ ಖಾಲಿ ಹಾಕ್ತಾ ಇದೆ. ತಮ್ಮೇಲೆ ಫೋಟೋ, ಒಳ್ಳೆ ಫೋಟೋ ಹಿಡ್ಕೋಬೇಕಿದು. ಆ ಕ್ರೇನು ಇದು ಬಂದಾಗ ಬರಲಿ ಇನ್ನು ಮುಂದೆ ಬಾರಪ್ಪ. ಈಗ ಒಂದು ಫೋಟೋ. ಓಕೆ ಬರ್ರಿ. ಎಷ್ಟೊತ್ತು ಖಾಲಿ ಮಾಡ್ತಾರೆ? ಇನ್ನೇನು 3 ಕಲ್ಲು ಆಯ್ತು. ಇನ್ನು 3 ಕಲ್ಲು, ಇನ್ನೊಂದು ಅರ್ಧ ಗಂಟೆ ಗಾಡಿ ಖಾಲಿ ಬಿಡ್ತವೆ. ಲೋಡ್ ಎಲ್ಲಿ ಏನತ್ತಂತ ಕೇಳೋಣ ಫಸ್ಟು. ಸ್ನೇಹಿತರೆ ಹೆಂಗೆ ಎದ್ದೊಳ್ತೈತಿ ಆಗ ನೋಡಿ. ಕಲ್ಲು ಎತ್ತಬೇಕಾದ್ರೆ ಈ ಕಡೆ ವೀಲ ಎದ್ದು ಬಿಡ್ತದೆ. ಅಣ್ಣ ಹಿಂದೆ ರೀ. ಖಾಲಿ ಮಾಡ್ಕೊಂಡು ಬೈಲುವಂಗ್ಲ ಸಿಟಿಯಲ್ಲಿ ಇದ್ದೀನಿ ನೋಡಿ. ಇದೆಲ್ಲ ಬೈಲುವಂಗ್ಲ ಸಿಟಿ. ಇವಾಗ ಇಲ್ಲಿಂದ ನಾನು ಸೆಮ್ಮಿರವಾಡಿ ಹೋಗ್ಬೇಕು ಸಕ್ಕರೆ ತುಂಬಕ್ಕೆ. 90 ಕಿಲೋಮೀಟ್ರ್ MT ಹೋಗಿ ಸಕ್ಕರೆ ತುಂಬಬೇಕು. ಇದೆಲ್ಲ ಬೈಲುವಂಗ್ಲ. ಸೆಮ್ಮಿರವಾಡಿಯಿಂದ ನಮ್ಮ ಬೆಂಗಳೂರು ಯಶವಂತಪುರ ಮಾರ್ಕೆಟ್ಗೆ ಸಕ್ಕರೆ ಹೋಗೋಣ. ಒಣ್ಣ ಇಲ್ಲಿಂದ 90 ಕಿಲೋಮೀಟ್ರ್ ಹೋಗೋಷ್ಟೊತ್ತಿಗೆ ಇಲ್ಲಿಂದ ಯರಗಟ್ಟಿಯಿಂದ ಗೋಕಾಕಿಂದ ಆರುಗೆರೆ, ಸೆಮ್ಮಿರವಾಡಿ. ಆರುಗೆರೆನ ಇದು ಆರುಗೆರೆ ಸೆಮ್ಮಿರವಾಡಿ. ವಿಜಯ ಇಂಡಸ್ಟ್ರೀಸ್. ಇಲ್ಲಿಂದ ಕಾಟನ್ ಬೇಲಿತ್ತು ನೋಡಿ. ಈ ಫ್ಯಾಕ್ಟ್ರಿಗಳು ಇದೆಲ್ಲ ಬೇಲ್ ಫ್ಯಾಕ್ಟ್ರಿಗಳು. ಹತ್ತಿ ಬೇಲು ಅದು ಹಾಸನಕ್ಕೆ ಬಾಡಿಗೆ ವರ್ಕೌಟ್ ಆಗಲಿಲ್ಲ. ಹೇಳ್ತೀನಿ ಅಂತ ಹೇಳಲೇ ಇಲ್ಲ ಅವರು. ಲಾಸ್ಟಿಗೆ ಸಕ್ಕರೆ ಬಂತು. ಸಕ್ಕರೆ ತುಂಬ್ಕೊಂಡು ಇನ್ನು ಮುಂದೆ ಒಂದು ಲೆಫ್ಟಿಗೆ ಹೋಗ್ಬೇಕು ನಾವು. ಈ ಆರ್ಚ್ ಒಳಗೆ ಲೆಫ್ಟಿಗೆ ಹೋಗ್ಬೇಕು ನಾವು. ಇಲ್ಲಿ ಲೆಫ್ಟ್ ಹೊಡೆದು ಸೀದಾ ಯರಗಟ್ಟಿ. ಯಪ್ಪ ಹಂಸ್ಗಳು ಏನು ಹಾಕವ್ರಪ್ಪ ಇವು. ಗೋಕಾಕ್ 46. ನೋಡೋಣ ಸಕ್ಕರೆ ಫ್ಯಾಕ್ಟ್ರಿ ಹೋಗಿ ಸಿಗೋಣ. ಅಲ್ಲಿ ಮೊಬೈಲ್ ಬೇರೆ ಅಲೋ ಇಲ್ಲ ಫ್ಯಾಕ್ಟ್ರಿ ಒಳಗೆ. ದೊಡ್ಡ ಹಿಂಸೆ. ಫ್ಯಾಕ್ಟ್ರಿ ಒಳಗೆ ಮೊಬೈಲ್ ಬೇರೆ ಅಲೋ ಇಲ್ಲ. ಹೋಗಿ ಲೋಡಾಗಿ. ಇನ್ನೇನು ಅನ್ಸೀಸನ್ ಅಲ್ವ ಇವಾಗ, ಬೇಗ ಲೋಡಾಗಿ ಬಂದ್ಬಿಡ್ತದೆ. ಸೀಸನ್ ಟೈಮಲ್ಲಿ ಮಾತ್ರ ಲೇಟ್ ಆಗುತ್ತೆ, ಏನೋ ಸಮಸ್ಯೆ ಆಗಲ್ಲ. ಅನ್ಸೀಸನ್ ಬೇಗ ಲೋಡಾಗಿ ಬಂದ್ಬಿಡ್ತವೆ. ಟೆನ್ಷನ್ ತಗೊಳಂಗೇನಿಲ್ಲ. ಬಂದು ಯಾವುದೋ ಒಂದು ಊರು. ಇಲ್ಲೊಂದು ಒಳ್ಳೆ ದೇವಸ್ಥಾನ ಕಟ್ಟಿದ್ದಾರೆ. ಯಾವ ಊರಿದು? ಇಂಚಲ. ಶಿವಯೋಗೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಇಂಚಲ. ಸಕ್ಕದಾಗೈತಪ್ಪ. ಈ 2 ಕಡೆನೂ ಯಾವುದು ಇಂಚಲ ಅಂತೆ. ಸಕ್ಕದ ಮಾಡೋರಪ್ಪ ಇದು. ಆ ದೇವಸ್ಥಾನ ಸಕ್ಕದಾಗಿತ್ತು. ಪಾಸ್ ಆಗ್ಬಿಡ್ತು. ಆಮೇಲೆ ಹಂಗೂ ಹಿಂಗೂ ಹಿಡ್ಕೊಂಡು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ನೋಡಿವಲ್ಲ, ಶಿವಯೋಗೇಶ್ವರ ಸಾಧು ಸಂಸ್ಥಾನ ಮಠ ಗಿಟ ಎಲ್ಲ ಐತಪ್ಪ ಇಲ್ಲಿ. ಇಂಚಲ ಶಿವಯೋಗೇಶ್ವರ ಸಾಧು ಸಂಸ್ಥಾನ ಮಠ ಸುಕ್ಷೇತ್ರ ಇಂಚಲ. ಇಂಚಲ. ಅಣ್ಣಯ್ಯ ಆ ಕಡೆ ನೋಡ್ಕೊಂಡು ಈ ಕಡೆ ಮೂವ್ ಮಾಡಿದ್ರೆ ನಾನೇನು ಮಾಡೋಣ ಹೇಳು. ಏನು ಮಾಡೋಕ್ಕಾಗಲ್ಲ. ನೋಡಣ್ಣ ಎಷ್ಟು ರೋಡಿಗೆ ಬರ್ತಾನೆ ನೋಡ್ದಾ. ನಮ್ಮ ಗಾಡಿಗಳು ಕಂಡ್ರೆ ಹೊರಗಡೆ ಗಾಡಿ ಕಂಡಂಗೆ ಕಂಡುಬಿಡ್ತವೆ. ರೋಡ್ಗೆ ಬರ್ತಾನೆ, ಸೈಡಿಗೆ ಹೋಗಲ್ಲ. ಮುತ್ವಾಡ ಮುಂದಿನ ಬಾವಿ.
ಮಂದಿನ ಬಾವಿ ಮುತ್ತುವಾಡ ಮಂದಿನ ಬಾವಿ. ಇಲ್ಲಾದ ಹೊಸ ಕ್ಯಾಂಟ್ರ್ ತಂದು ನಿಲ್ಸಾರಪ್ಪ. ಯಾವ ಊರು ರೋಡ್ಗಳೆಲ್ಲ ಚಿಕ್ಕ ಚಿಕ್ಕವೇ. ಇಲ್ಲೆಲ್ಲ ಹೈವೇ ಸಿಗುತ್ತೆ. ಬೆಳಗಾವಿ ಗೋಕಾಕ್ ಹೈವೇ ಅಂತ ಹಾಕವನೆ ಗೂಗಲ್ ಅಕ್ಕ. ಸುಮಾರು ಸಲ ಓಡಾಡಿದ್ವಿ ರೋಡಾಗಿ. ಲಾಸ್ಟ್ ಟೈಮ್ ಒಂದ್ಸಲಿ ನಮ್ಮ ಅಂಬಾರಿಯಲ್ಲಿ ಧಾರವಾಡ ಖಾಲಿ ಮಾಡಿ ಧಾರವಾಡದಿಂದ ಇದೇ ರೂಟಲ್ಲಿ ಇದೇ ಫ್ಯಾಕ್ಟ್ರಿಗೆ, ಈಗ ಸಮೀರ್ವಾಡಿ ಹೋಗ್ತಾ ಇದ್ನಲ್ಲ, ಇದೇ ಫ್ಯಾಕ್ಟ್ರಿಗೆ ಸಕ್ಕರೆ ತುಂಬಕ್ಕೆ ಹೋಗಿದ್ದೆ ಅವತ್ತು. ಅಂದರೆ ಹಳೆ ವಿಡಿಯೋ ನೋಡಿದ್ರಿಗೆಲ್ಲ ಗೊತ್ತಿರ್ತೈತೆ. ಧಾರವಾಡ ಫ್ಯಾಕ್ಟ್ರಿಯಲ್ಲಿ ಪ್ಲಾಟ್ಫಾರ್ಮ್ ಎಲ್ಲ ಕಿತ್ತಾಕ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಗಲಾಟೆ ಎಲ್ಲ ಆಗಿತ್ತಲ್ಲ. ಅವತ್ತು ಗಲಾಟೆ ಎಲ್ಲ ಮಾಡಿ ಇದೇ ಫ್ಯಾಕ್ಟ್ರಿಗೆ ಇದೇ ದಾರಿಯಲ್ಲೇ ಹೋಗಿದ್ದೆ. ಸೀದಾ ಬೈಲೊಂಗ್ಲಿಂದ ಗೋಕಾಕು ಸಮೀರ್ವಾಡಿ ಹೋಗಿ ಲೋಡ್ ಮಾಡಿದ್ದೆ ಸಕ್ಕರೆ. ಅವತ್ತಮ್ಮ ಆ ಕಡೆಯಿಂದ ಲೋಡ್ ಮಾಡ್ಕೊಂಬರ್ಬೇಕಾದ್ರೆ ಅಜಯ್ ಬ್ರದರ್ ಬೇರೆ ಸಿಕ್ಕಿದ್ರು ಅವತ್ತು. ಏನಪ್ಪ ಇದು ರೋಡು ಹಿಂಗೆ ಒಳ್ಳೆ ಹಾವು ಕಟ್ಟೋದಂಗೆ. ಅವತ್ತು ರಾತ್ರಿ ಟೈಮಲ್ಲಿ ಹೋದ್ನಲ್ಲ ಗೊತ್ತಾಗಲಿಲ್ಲ, ಈಗ ಗೊತ್ತಾಗ್ತೈತೆ. ಮುರುಗೋಡು ಅಂಬಾರಿಲಿ ಒಂದು ಸಲ ಬಂದಿದ್ದೆ, ಈ ಗಾಡಿಯಲ್ಲಿ ಈಗ ಬರ್ತಾಯಿದ್ರೆ. ಅಲ್ಲೇ 1.5-2 ವರ್ಷ ಆಗಿರ್ಬೇಕು ಈ ರೋಡಲ್ಲಿ ಬಂದು ನಾನು. ಎಲ್ಲ ರೋಡಿಗೆ ಹಾಕೊಂಡು ಕುತ್ಕೊಂಡ್ಬಿಡ್ತಾರೆ. ಕೆಲವು ಟೈಮ್ಗಳು ಕಂಟ್ರೋಲ್ ಆಗಲ್ಲ. ಆಪೋಸಿಟ್ ಬರೋನು, ಈ ಕಡೆಯಿಂದ ಸೈಡಲ್ಲಿ ಬರೋನು. ಈಗ 2 ವೀಲರ್ ಹಂಗೆ ನುಗ್ಗಿದ್ದು, ನಾನೇ ಸ್ಲೋ ಮಾಡ್ಕೊಂಬಿಟ್ಟೆ. ರೈಟ್ಗಳೇನು ಅನ್ಕೊಂಡೆ, 2 ವೀಲರ್ ಫುಲ್ ಸ್ಪೀಡಲ್ಲಿದ್ದ. ಈಗ ನಾನು ಹೇಳೋದು ಅವ್ನು ಬಂದು ಹೊಡ್ಕೊಂಡ್ರೆ ಯಾಕಬೇಕಂತ ನಾನೇ ಸ್ಲೋ ಮಾಡ್ಕೊಂಡೆ. ಅವ್ನು ಹೋಗಾದ್ಮೇಲೆ ರೈಟ್ ಬರ್ತಾಯಿದ್ದೆ. ಸ್ವಲ್ಪ ಯಾಮಾರಿದ್ರೆ ಏನಿಲ್ಲ ಈ ಕಡೆ ಎಲ್ಲ ಏನು ನೋಡಲ್ಲ, ನುಗ್ಗುತ್ತಾ ಇರ್ತಾರೆ 2 ವೀಲರ್ ಅಷ್ಟೇ. ನಾನು ದಾರಿ ಕಣ್ಣಿಗೆ ಕಾಣ್ತಾ ಅಲ್ಲಿ ಅವ್ನು ಮುಂದೆ ಹೆಂಗೆ ಮಾಡ್ತಾವನೆ, ಟರ್ನ್ ಮಾಡ್ತಾವನ, ಸೀದಾ ಹೋಯ್ತಾವನ, ಬ್ರೇಕ್ ಹೊಡಿತಾನ, ಏನು ನೋಡಲ್ಲ. ನನ್ನ ಗಾಡಿ 2 ವೀಲರ್ ಹೋಗಿ ದಾರಿ ಕಾಣ್ತಾ ಸಾಕಷ್ಟೇ, ನುಗ್ಗುತ್ತಾ ಇರೋದೇ ಅಷ್ಟೇ ಕೆಲಸ. ಬರ್ರಿ ಸಮೀರ್ವಾಡಿಗೆ ಹೋಗೋಣ. ನಮ್ಮ ಗೋಕಾಕ್ ಸಿಟಿ ನೋಡಿ, ಲೆಫ್ಟ್ಗೆ ಹೋದರೆ ಗೋಕಾಕ್ ಸಿಟಿ ಒಳಗೆ ಹೋಗುತ್ತೆ. ಇದು ಮಾಮೂಲಿ ಸಂಕೇಶ್ವರ ಹೋಗೋ ರೋಡ್. ಇದು ಘಟಪ್ರಭಾ ಸಂಕೇಶ್ವರ ಹೋಗೋ ರೋಡು. ಮುಂದೆ ಅಂದರೆ ಇದು ಗೋಕಾಕ್ ಸಿಟಿ ಒಳಗೆ ಹೋಗೋದು. ಇನ್ನೊಂದು 2 ಕಿಲೋಮೀಟ್ರ್ ಹೋಗಿ ರೈಟ್ ಹೊಡೆದ್ಬಿಡ್ಬೇಕು ನಾವು. ಭಾಳ ದಿನ ಆಯಿತು ಎಲ್ಲ ಬಂದು. ಇವೆಲ್ಲ 4 ಲೈನ್ ಮಾಡ್ಬಿಟ್ರೆ. ಅವಾಗೆಲ್ಲ ಬರ್ಬೇಕಾದ್ರೆ ಸಿಂಗಲ್ ರೋಡ್ ಇತ್ತು, ಎಲ್ಲ 4 ಲೈನ್ಗಳು ಮಾಡೋರು. ಚೆನ್ನಾಗಿ ಮಾಡೋರು, ಇಂಪ್ರೂವ್ ಮಾಡೋರು. ಎಲ್ಲರೂ ಊಟ ಮಾಡಬೇಕು. ಟೈಮ್ ಆಲೇ 1:30 ಆಗೋಗ್ಬಿಡ್ತು. ಹೋಗೋಣಯ್ಯ, ಹೋಗೋರ್ಗಾರ ದಾರಿ ಆದ್ರೆ ಬಿಡೋಣಯ್ಯ. ಚೇರು ಎತ್ತರ ಕೂರ್ಸ್ಕೊಂಡು ಹೋಗ್ತದೆ ನೋಡಿ. ಎಲ್ಲರೂ ಊಟ ಮಾಡಬೇಕು. ಊಟ ಮಾಡ್ಕೊಂಡ್ರೆ ಹೋಗ್ತಾ ಇರೋಣ. ಟೈಮ್ ಬೇರೆ ಆಗೋಗ್ಬಿಡ್ತು. ಇನ್ನೂ ಹೆಚ್ಚು ಕಮ್ಮಿ ಸೀದಾ ಹೋದ್ರೆ 2:30 ಆಗುತ್ತಲ್ಲ ಹೋಗೋಷ್ಟೊತ್ತಿಗೆ. ಊಟ ಮಾಡ್ಕೊಂಡು 3 ಗಂಟೆಗೆ ಹೋಗೋಣ, ತಲೆ ಕೆಸ್ಕೋಬಾರ್ದು. ಊಟ ಮಾಡೋಕ್ಕೆ ಅಷ್ಟೇ. ಯಾಕಂದರೆ ಬೆಳಗ್ಗೆ ಸ್ವಲ್ಪ ಉಪ್ಪಿಟ್ಟು ತಿಂತಿದ್ದೆ ಅಷ್ಟೇ. ಅಲ್ಲಿ ಉಪ್ಪಿಟ್ಟು, ಒಂದು ಟೀ. ಲಾಲ ಇನ್ಸ್ಟಾಗ್ರಾಮಲ್ಲಿ ಓಪನ್ ಮಾಡಂಗೆ ಇಲ್ಲ. ಮಾತೆತ್ರ ಹೂವಿನ ಬಾದ್ಯದ ಹುಡುಗಿದು ಒಂದು ಸಾಂಗ್ ಶುರುವಾಗ್ಬಿಟ್ಟು ಟ್ರೆಂಡಿಂಗು. ಯಪ್ಪ ಇಲ್ಲಿ ನೀರೇ ಇಲ್ಲಪ್ಪ, ಕಮ್ಮಿ ಆಗ್ಬಿಟ್ಟವೆ. ನೀರು ಇತ್ತೇನೋ ಕಮ್ಮಿ ಆಗವೆ. ಕಾರ್ನೂರಂತೂ ಸೆಂಟ್ರ್ ರೋಡ್ಗೆ ಬರ್ತಾರ. ಹೋಗಿ ಮಳೆಗೆ ಮೇಲೆ ಬ್ರಿಡ್ಜ್ ಮೇಲೆ ಹೋಗೈತಿ ನೀರು. ಬ್ರಿಡ್ಜ್ ಮೇಲೆ ತುಂಬಿ ಹೋಗಿ ಆ ಕಡೆ ಹೋಗಿರೋ ರೋಡು. ಈಗ ನೀರು ಕಮ್ಮಿ ಆಗೈತೆ. ಮಳೆ ಕಮ್ಮಿ ಆಯ್ತಲ್ಲ ಎಲ್ಲ ಕಡೆ.
ಗೋಕಾಕ್ ಗೋಕಾಕ್ ಕರ್ದಂಟ್ ಗೋಕಾಕ್ ಕರ್ದಂಟ್ ಫೇಮಸ್. ATM ಅಲ್ಲಿ ದುಡ್ಡು ಬೇರೆ ತಗೋಬೇಕು. ಹೋಟ್ಲೆ ಕಣ್ಣಿಗೆ ಕಾಣ್ತಿಲ್ಲ, ಜಾಗ ಎಲ್ಲ ಕರೆಕ್ಟಾಗೈತೆ ನಿಲ್ಸೋಕ್ಕೆ, ಹೋಟ್ಲ್ ಕಣ್ಣಿಗೆ ಕಾಣ್ತಿಲ್ಲ. ಬರೀ ಊಟ ಗೀಟ ಮಾಡ್ಕೊಂಡು ಸೀದಾ ಹೋಗೋಣ. ಇನ್ನೊಂದು ಅರ್ಧ ಕಿಲೋಮೀಟ್ರ್ ಹೋಗಿ ರೈಟ್ಗೆ ಹೋಗ್ಬೇಕು ನಾವು, ಸೀದಾ ಹೋಗಂಗಿಲ್ಲ. ನದಾಫ್ ಚೈನೀಸ್ ಫಾಸ್ಟ್ ಫುಡ್ ಅಂತೆ. ಚೈನೀಸ್ ತಗೊಂಡು ಏನು ಮಾಡೋಣ ನಾವು ಹಿಂಗೆ ಚೈನಾದವರಲ್ಲ, ಚೈನೀಸ್ ಫಾಸ್ಟ್ ಫುಡ್ ತಿನ್ನೋಕ್ಕೆ. ಕಾರ್ನವರು ನಿಲ್ಲಿಸ್ಬೇಕು, ಎಲ್ಲಿ ನಿಲ್ಲಿಸ್ಬೇಕು ಅನ್ನೋ ಗೊತ್ತಾಗಲ್ಲ. ತಗೊಬಂದು ರೋಡ್ಗೆ ನಿಲ್ಲಿಸ್ಕೊತಾರೆ. ಹಂಪ್ಸ್ಗಳು ಇದೇನಿದು? ಓ ಗೋಕಾಕ್ ಕರ್ದಂಟು, ಗೋಕಾಕ್ ಕರ್ದಂಟು ಹೋಲ್ಸೇಲ್ ಮಾರ್ತಾವ್ರೆ. ಇಲ್ಲಪ್ಪ, ನಾವು ಊಟ ಹೊಟ್ಟೆ ಹಸ್ಬಿಡೈತಿ. ಇಲ್ಲಿ ರೈಟಿಗೆ ಹೋಗ್ಬೇಕು ನಾವು. ಇಲ್ಲೈತೆ ಊಟ ತಯಾರಿದೆ, ಡಾಬಾದಲ್ಲಿ ಬಡಪ್ಪ. ಮೊನ್ನೆ ಇದರಲ್ಲಿ ಸಿಂಧಿಗೆ ಡಾಬಾದಲ್ಲಿ ತಿಂದುಬಿಟ್ಟು 2 ದಿನ ಬರೀ ಬಾಟ್ಲು ಡಬ್ಬ ತಗೊಂಡು ಓಡಾಡೋದಂಗೆ ಆಗ್ಬಿಡ್ತು ನೋಡಿ. ಅಲ್ಲಿ ಸೀದಾ ಆ ಕಡೆ ಹೋಗುತ್ತೆ, ಇದು ಈ ಕಡೆ ಪಂಡ್ರಾಪುರ್ ಜತ್ ಹತ್ತಿಣಿ ಹಾರುಗೆರೆಯಿಂದ ರೈಟ್ ಹೊಡೆದ್ಬಿಟ್ರೆ ಸೀದಾ ಸೆಮಿರೋಡಿಂದ ಲೋಡ್. ಹಂಸಗಳು ಏನಕ್ಕೆ ಹಿಂಗೆ ಹಾಕಿ ಸುಮ್ಮನೆ ಆದ್ರೆ ಹಂಸಗಳು ಹಾಕಿ ಹಿಂಸಿಕ್ಕಿರ್ತಾರೆ. ಎರಡು ದಿನ ಡಬ್ಬ ತಗೊಂಡು ಓಡೋಗಿದ್ದಾಯ್ತು. ಆ ಥರ ಇತ್ತು ಚಿಕನ್, ಥರ ಕಸರೆ ಇತ್ತು ಬಾಯಿಗೆ. ಅದು ತಿಂದಿದ್ದು 1 ಪೀಸ್ ಏನೋ ತಿಂದಿದ್ದಷ್ಟೇ, ಬಾಕಿದೆಲ್ಲ ಹಂಗೆ ಬಿಟ್ಟು ಬಂದಿದ್ದೆ. 300 ರೂಪಾಯಿನ ಕೊಟ್ಬಿಟ್ಟು ಅವತ್ತು. ಆದ್ರೂ 1 ಪೀಸ್ಗೆ ಸರಿ ಮಾಡಿತ್ತು ಅಷ್ಟೇ. ಗೋಕಾಕು ಮುಗೀತು. ಇನ್ನು ಮುಂದೆ ಎಲ್ಲಿ ಹೋಟ್ಲು, ಮುಂದೆ ಒಂದು ಊರೈತೆ, ಅದು ಯಾವುದೋ ಒಂದು ಸಣ್ಣ ಊರು ಒಂದು ಐತೆ, ಗುರ್ಲಾಪುರ. ಹಾಂ, ಗುರ್ಲಾಪುರದಲ್ಲೆಲ್ಲ ಸಿಗ್ಬೋದು ಊಟ. ಅಲ್ಲೆಲ್ಲರೂ ತಿನ್ಕೊಂಡು ಹೋಯ್ತಾ ಇರೋಣ. ಸ್ನೇಹಿತರೆ, ಇದು ನಮ್ಮ ಸಬ್ಸ್ಕ್ರೈಬರ್ ಗಾಡಿ. ಇಲ್ಲಿ ಫ್ಯಾಕ್ಟ್ರಿ ತಗೊಂಡೆ, ಇಲ್ಲೇ ಸಿಕ್ಕಿ ಮಾತಾಡ್ಸಿರು. ಹುಣಸೂರ್ದಂತೆ ಗಾಡಿ ಇದು. ಗುರು ಓಯ್, ಹಾಂ ಬಾಯ್. ನಮ್ಮ ಸಬ್ಸ್ಕ್ರೈಬರ್ ಗಾಡಿ ಬಂದು ಇಲ್ಲಿ ಮಾತಾಡ್ಸ್ಕೊಂಡು ಇವಾಗ ಹೋದರು. ಇನ್ನು ನಮ್ಮದು ಡಿವನೇ ಬಂದಿಲ್ಲ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡೋಣ ಎಷ್ಟೊತ್ತು ಕೊಡ್ತಾರಂತ. ಅಲ್ಲೇ 3:15 ಆಯಿತು, ಇಲ್ಲಿ ಕಾಯ್ತಾ ಕೂತಿದ್ದೀವಿ. ಲೋಡೆಲ್ಲ ಮಾಡ್ಕೊಂಡು ಮಾಲಿಂಗ್ಪುರ ಸಿಟಿ ಒಳಗೆ ಬರ್ತಾಯಿದ್ದೀನಿ. ಟೈಮ್ ಅಲ್ಲಿ 10:15. ಸಿಕ್ಕಾಬಟ್ಟೆ ಲೋಡ್ ಆಗೋದು ಲೇಟ್ ಆಯಿತು. ಮೊಬೈಲ್ ಇಲ್ಲ, ಏನಿಲ್ಲ, ಮೊಬೈಲ್ ಅಲೋ ಇಲ್ಲ. ಗೇಟಲ್ಲಿ ಮಡಿಕೊಂಡು 9:30ಗೆ ಆಚೆ ಬಂದೆ. ಅಲ್ಲಿಂದ ಮಾಲಿಂಗ್ಪುರ ಬಂದು ಇವಾಗ ಡೀಸೆಲ್ ಫುಲ್ ಮಾಡಿಸ್ಕೊಂಡು ಹೊರಟಿದ್ದೀನಿ. ಇದು ಡೀಸಲ್ಲು ಹೈವೇಲಿ ಬಂದಿರೋದು 2.9 ಬಂದೈತೆ ಮೈಲೇಜು. ಅದು ಸ್ವಲ್ಪ ರ್ಯಾಶಾಗಿ ಹೊಡ್ಕೊ ಬಂದಿದ್ದಕ್ಕೆ 2.9 ಬಂದಿದೆ. ಬೈಲೊಂಗ್ಲ ಖಾಲಿ ಮಾಡಿ ಬೈಲೊಂಗ್ಲಿಂದ ಸೆಮಿರ್ವಾಡಿ ಬಂದು ಲೋಡ್ ಮಾಡ್ಕೊಂಡು ಇವಾಗ ಫುಲ್ ಮಾಡಿಸ್ದೆ ಮಾಲಿಂಗ್ಪುರದಲ್ಲಿ. 2.9 ಬಂದಿದೆ ಮೈಲೇಜು. ಘಾಟ್ ಸೆಕ್ಷನ್ಗೆ, ಗೋವಾ ಲೈನ್ಗೆ ಬರ್ತಾ ಇಲ್ಲ ಮೈಲೇಜು. ನೋಡೋಣ, ಈ ಟ್ರಿಪ್ ಬೆಂಗಳೂರಿಗೆ ಹೋದರೆ ನಮ್ಮ ಓನರ್ ಸಿಗ್ತಾರೆ. ಒಂದು ಟ್ರಿಪ್ ನಮ್ಮ ಓನರ್ ಹೋಯ್ತಾರೆ, ನಾವು ಒಂದು ಟ್ರಿಪ್ ಟೊಲಿಲ್ಗೆ ಹೋಗೋಣ. ಆಮೇಲೆ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ಮು, ಡ್ರೈವರ್ ಪ್ರಾಬ್ಲಮ್ಮಾ ಇಲ್ಲ ಗಾಡಿ ಪ್ರಾಬ್ಲಮ್ಮಾ ಅಂತ. ಡ್ರೈವರ್ ಪ್ರಾಬ್ಲಮ್ ಅಂದರೆ ಮುಂದೆ ಏನಾಗುತ್ತೆ ಏನನ್ನೋದು ಗೊತ್ತಿಲ್ಲ. ಮತ್ತು ಈಗ ಮೈಲೇಜ್ ಬರಲಿಲ್ಲ ಅಂದರೆ ಇನ್ನು ಆ ಗಾಡಿಗೆ ಹೋದ್ರೆ ಅದು ಮೈಲೇಜ್ ಬರೋಲ್ಲ, 12 ವೀಲು ನಮ್ಮ ಕೈಯಲ್ಲಿ. ಅವಾಗ ಅದು ಇಲ್ಲ ಇದು ಇಲ್ಲಂಗಾಗುತ್ತೆ. ನೋಡೋಣ ಹೆಂಗಾಗುತ್ತೆ, ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ತಲೆ ಕೆಡ್ಸ್ಕೊಳಂಗೇನಿಲ್ಲ, ಆದಂಗೆ ಆಗುತ್ತೆ. ಸದ್ಯಕ್ಕೆ ರೂಟು ಹೆಂಗೆ ಅನ್ನೋದು ಇನ್ನೂವರೆಗೂ ತಲೆ ಕೆಡ್ತೈತೆ. ಬಾಗಲಕೋಟೆ ಹೋಗಿ
ಹುನಗುಂದ ಹಿಂಗೆ ಹೈವೇ ಹೋಗೋಣ, ಇಲ್ಲ ಕೆರೂರು ಬಾದಾಮಿಯಿಂದ ಗಜೇಂದ್ರಗಡ, ಯಲಬುರ್ಗ, ಕೊಪ್ಪಳ ಹೋಗಿ ಕೊಪ್ಪಳದಿಂದ ಹೊಸಪೇಟೆ ಹಿಂಗೆ ಹೋಗೋಣ. ಆ ಗಾಡಿ ಕಟ್ಟಾಗ್ತಾ ಇಲ್ಲ ಸರ್ದಾರ್ಜಿ. ಲೋಡ್ ಗಾಡಿ ಹೆಂಗೆ ಹೋಗೋದಂತ ಇನ್ನೂ ಗೊತ್ತಿಲ್ಲ. ಇವಾಗ ಡೀಸೆಲೆಲ್ಲ ಫುಲ್ ಮಾಡಿಸ್ದೆ. ನಮ್ಮ ಓನರಿಗೆ ಒಂದು ಮಾತು ಇವಾಗ ಫೋನ್ ಮಾಡಿ ಕೇಳಿಬಿಟ್ಟು ಹೋಗೋಣ. ಆದಷ್ಟು ಎಷ್ಟಾಗುತ್ತೋ ಒಂದು 2 ಗಂಟೆ 3 ಗಂಟೆವರೆಗೆ. ಯಾಕಂದರೆ ನಿನ್ನೆ ರಾತ್ರಿ ಇಡೀ ರಾತ್ರಿ ನಿದ್ದೆ ಇಲ್ಲ, ಬೆಳಗ್ಗೆಯಿಂದನೂ ನಿದ್ದೆ ಮಾಡಿಲ್ಲ. ಇಲ್ಲಿ ಬಂದು ಒಳಗಡೆ ಹೋಗಿ ಲೋಡ್ ಗಿಡ್ ಮಾಡಿಸ್ಕೊಂಡು ಆಚೆ ಬರೋಷ್ಟೊತ್ತಿಗೂ ಎಲ್ಲೂ ಪುರ್ಸೊತ್ತಿಲ್ಲ, ಟೈಮ್ ಇಲ್ಲ, ನಿದ್ದೆನೇ ಮಾಡಿಲ್ಲ. ಈ ಥರ ಇಡೋದು. ಬೆಳಗ್ಗೆ ನನಗೆ ಟೈಮ್ ಸಿಕ್ತು, ನಾನೇ ಯಾಮಾರ್ಬಿಟ್ಟು ಅವ್ರ ಜೊತೆ ಇವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಅಲ್ಲಿ ಕೆಲಸ ಮಾಡ್ತಾರಲ್ಲ, 6:15 6:45 ಹೋದೆ. 7 ಗಂಟೆಗೆಲ್ಲ ಬಂದರು, ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಕೂತ್ಕೊಂಡೆ. ಮಲಿಕೊಂಬಿಡಿದ್ರೆ ಆಗಿರೋವು, ಮಲಿಕೊಳ್ಳಿಲ್ಲ, ಎಲ್ಲ ಎಡವಟ್ಟು ಮಾಡ್ಕೊಂಡೆ ನಾನೇನೆ. ಸರಿ, ಏನು ಮಾಡೋಕ್ಕಾಗಲ್ಲ, ಎಲ್ಲಿವರೆಗಾಗುತ್ತೆ ಅಲ್ಲಿವರೆಗೆ ಹೊಡೆಯೋದು, ಮಲಿಕೊಳ್ಳೋದು. ನಾಳೆ ಅಂತೂ ಹೋಗಿ ಖಾಲಿ ಮಾಡೋಕ್ಕಾಗಲ್ಲ, ನಾಡ್ದೇನೆ. ಹೋಗಿ ಖಾಲಿ ಮಾಡೋಕ್ಕಾಗೋದು. ಏನಾಗುತ್ತಾ ಮುಂದೆ ಅಪ್ಡೇಟ್ ಕೊಡ್ತೀನಿ, ಬರ್ರಿ ಹೋಯ್ತಾ ಇರೋಣ ಈಗ ಸದ್ಯಕ್ಕೆ. ಇಲ್ಲ ಕೆರೂರು ಬಾದಾಮಿಯಿಂದ ಗಜೇಂದ್ರಗಡ, ಯಲಬುರ್ಗ, ಕೊಪ್ಪಳ ಹೋಗಿ ಕೊಪ್ಪಳದಿಂದ ಹೊಸಪೇಟೆ ಹಿಂಗೆ ಹೋಗೋಣ. ಆ ಗಾಡಿ ಕಟ್ಟಾಗ್ತಾ ಇಲ್ಲ ಸರ್ದಾರ್ಜಿ. ಲೋಡ್ ಗಾಡಿ ಹೆಂಗೆ ಹೋಗೋದಂತ ಇನ್ನೂ ಗೊತ್ತಿಲ್ಲ. ಇವಾಗ ಡೀಸೆಲೆಲ್ಲ ಫುಲ್ ಮಾಡಿಸ್ದೆ. ನಮ್ಮ ಓನರಿಗೆ ಒಂದು ಮಾತು ಇವಾಗ ಫೋನ್ ಮಾಡಿ ಕೇಳಿಬಿಟ್ಟು ಹೋಗೋಣ. ಆದಷ್ಟು ಎಷ್ಟಾಗುತ್ತೋ ಒಂದು 2 ಗಂಟೆ 3 ಗಂಟೆವರೆಗೆ. ಯಾಕಂದರೆ ನಿನ್ನೆ ರಾತ್ರಿ ಇಡೀ ರಾತ್ರಿ ನಿದ್ದೆ ಇಲ್ಲ, ಬೆಳಗ್ಗೆಯಿಂದನೂ ನಿದ್ದೆ ಮಾಡಿಲ್ಲ. ಇಲ್ಲಿ ಬಂದು ಒಳಗಡೆ ಹೋಗಿ ಲೋಡ್ ಗಿಡ್ ಮಾಡಿಸ್ಕೊಂಡು ಆಚೆ ಬರೋಷ್ಟೊತ್ತಿಗೂ ಎಲ್ಲೂ ಪುರ್ಸೊತ್ತಿಲ್ಲ, ಟೈಮ್ ಇಲ್ಲ, ನಿದ್ದೆನೇ ಮಾಡಿಲ್ಲ. ಈ ಥರ ಇಡೋದು. ಬೆಳಗ್ಗೆ ನನಗೆ ಟೈಮ್ ಸಿಕ್ತು, ನಾನೇ ಯಾಮಾರ್ಬಿಟ್ಟು ಅವ್ರ ಜೊತೆ ಇವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಅಲ್ಲಿ ಕೆಲಸ ಮಾಡ್ತಾರಲ್ಲ, 6:15 6:45 ಹೋದೆ. 7 ಗಂಟೆಗೆಲ್ಲ ಬಂದರು, ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಕೂತ್ಕೊಂಡೆ. ಮಲಿಕೊಂಬಿಡಿದ್ರೆ ಆಗಿರೋವು, ಮಲಿಕೊಳ್ಳಿಲ್ಲ, ಎಲ್ಲ ಎಡವಟ್ಟು ಮಾಡ್ಕೊಂಡೆ ನಾನೇನೆ. ಸರಿ, ಏನು ಮಾಡೋಕ್ಕಾಗಲ್ಲ, ಎಲ್ಲಿವರೆಗಾಗುತ್ತೆ ಅಲ್ಲಿವರೆಗೆ ಹೊಡೆಯೋದು, ಮಲಿಕೊಳ್ಳೋದು. ನಾಳೆ ಅಂತೂ ಹೋಗಿ ಖಾಲಿ ಮಾಡೋಕ್ಕಾಗಲ್ಲ, ನಾಡ್ದೇನೆ. ಹೋಗಿ ಖಾಲಿ ಮಾಡೋಕ್ಕಾಗೋದು. ಏನಾಗುತ್ತಾ ಮುಂದೆ ಅಪ್ಡೇಟ್ ಕೊಡ್ತೀನಿ, ಬರ್ರಿ ಹೋಯ್ತಾ ಇರೋಣ ಈಗ ಸದ್ಯಕ್ಕೆ.